ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅನನ್ಯ ಭಟ್ ಮಿಸ್ಸಿಂಗ್ ಕೇಸ್ ದಾಖಲೆ ಪತ್ರಗಳನ್ನು ಒದಗಿಸೋಕೆ ಸುಜಾತಾ ಭಟ್ ವಿಫಲ. ಇವತ್ತು ದೂರುದಾರಿಯನ್ನೇ ಎಸ್ಐಟಿ ವಶಕ್ಕೆ ಪಡೆದು ಎಫ್ಐಆರ್ ದಾಖಲಿಸುವ ಸಾಧ್ಯತೆ. ಸುಜಾತಾ ಭಟ್ಗೂ ತಿಮರೋಡಿ ಮನೆಯಲ್ಲೇ ಆಶ್ರಯ, ಅಲ್ಲೇ ಅಜ್ಜಿಯ ಸಂದರ್ಶನ ಮಾಡಿದ್ನಂತೆ ಸಮೀರ್. ಇದಾದ ಮೇಲೆ ಅನನ್ಯ ಅಂತ ಫೋಟೋ ರಿಲೀಸ್ ಮಾಡಿದ್ದಾಗಿ ಎಸ್ಐಟಿ ಎದುರು ಹೇಳಿಕೆ. ಬಗದಷ್ಟು ಬಯಲಾಗ್ತಾ ಇದೆ ಸುಜಾತಾ ಭಟ್ ರಹಸ್ಯ. ಈ ಹಿಂದೆ ಪ್ರಕರಣ ಒಂದರಲ್ಲಿ ಸಿಲುಕಿ ಬಿದ್ದಿದ್ದ ದೂರುದಾರೆ 1989ರಲ್ಲಿ ಉಡುಪಿಯ ನಿಟ್ಟೂರಿನ ಸ್ಟೇಟ್ ಹೋಮ್ನಲ್ಲಿದ್ದ ಬಗ್ಗೆ ಮಾಹಿತಿ ಪಡೆದ ಎಸ್ಐಟಿ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಏರ್ ಗನ್ ಪತ್ತೆ, ಏರ್ ಗನ್ ವಶಕ್ಕೆ ಪಡೆದ ಎಸ್ಐಟಿ ಅಧಿಕಾರಿಗಳು. ಚೆನ್ನೈ ಇದ್ದ ಕೊಠಡಿಯಲ್ಲಿ ಆತನ ಆಧಾರ್ ಕಾರ್ಡ್ ಮಿಸ್ಸಿಂಗ್. ಬುರುಡೆ ಗ್ಯಾಂಗ್ ಚೆನ್ನಯ್ಯನ ನಡುವೆ ಬಿರುಕು ಮೂಡಿದ್ದೆಲ್ಲಿ? ಗ್ಯಾಂಗ್ ಮುಂದೆ ಹೇಳಿದ್ದ ಜಾಗ ಬಿಟ್ಟು ಬೇರೆ ಜಾಗ ತೋರಿಸಿದ್ನ ಚೆನ್ನ. ಸೂತ್ರಧಾರರ ಭಯಕ್ಕೆ ಬಿದ್ದು ಎಸ್ಐಟಿ ಮುಂದೆ ಹೇಳಿಕೆ ಬದಲಾಯಿಸಿದ್ನ ಮಾಸ್ಕ್ ಮ್ಯಾನ್. ನ್ಯಾಯಾಧೀಶರ ಎದುರು ಪೊಲೀಸರ ಎದುರು ವಿಷಯ ಹೇಗೆ ತಿಳಿಸಬೇಕು, ಮಾತು ಹೇಗಿರಬೇಕು, ವರ್ತನೆ ಹೇಗಿರಬೇಕು? 6 ತಿಂಗಳಿಂದ ನಡೆದಿತ್ತಂತೆ ಶವ ಹೂತಿಟ್ಟ ಪ್ರಕರಣದ ರಿಹರ್ಸಲ್. ಎಲ್ಲವನ್ನೂ ಎಸ್ಐಟಿ ಎದುರು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಚಿನ್ನಯ್ಯ. ಚೆನ್ನನ 2 ಮೊಬೈಲ್ಗಳನ್ನ ವಶಕ್ಕೆ ಪಡೆದಿರೋ ಎಸ್ಐಟಿ. ಡೇಟಾ ರಿಟ್ರೀವ್ ಮಾಡಿಸೋಕೆ ತೀರ್ಮಾನ. ಮಾಹಿತಿ ಸಿಕ್ಕರೆ ಬುರುಡೆಯ ಇನ್ನಷ್ಟು ಸೀಕ್ರೆಟ್ ರಿವೀಲ್ ಸಾಧ್ಯತೆ. ಬೆಂಗಳೂರು ಗಣೇಶೋತ್ಸವದಲ್ಲಿ ಧರ್ಮಸ್ಥಳ ಥೀಮ್, ವೀರೇಂದ್ರ ಹೆಗಡೆ ರೂಪದಲ್ಲಿ ಗಣೇಶನ ದರ್ಶನ. ಕಂಬಿ ಹಿಂದೆ ಚೆನ್ನಯ್ಯ, ಮಹೇಶ್ ಶೆಟ್ಟಿ, ಸಮೀರ್, ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣವರ ಫೋಟೋ. ಕೆಲವರು ಸತ್ಯ ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ತಪ್ಪು ಕಂಡು ಹಿಡಿಯೋದೇ ಕೆಲಸ. ನಾನು ಮಾತನಾಡದೇ ಇರೋದೇ ಒಳ್ಳೆಯದು. ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳಿಕೆಯ ವಿವಾದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ಆರ್ಎಸ್ಎಸ್ ಕುರಿತು ಯಾರು ಹೇಳಿಕೆ ಕೊಡದಂತೆ ಸಂದೇಶ ರವಾನಿಸಿದ ಹೈಕಮಾಂಡ್. ಡಿಕೆಶಿ ಕ್ಷಮೆ ಯಾಚಿಸಿದ್ರು ಬೇಸರಗೊಂಡಿರುವ ಕಾಂಗ್ರೆಸ್ ವರಿಷ್ಠರು. ಯಾರೂ ಯಾವುದೇ ಗೊಂದಲದ ಹೇಳಿಕೆ ನೀಡದಂತೆ ಮಲ್ಲಿಕಾರ್ಜುನ ಖರ್ಗೆ ವಾರ್ನಿಂಗ್. ಶಾಸಕ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿ ಇವತ್ತಿಗೆ ಅಂತ್ಯ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿರೋ ಅಧಿಕಾರಿಗಳು ಮಹತ್ವದ ದಾಖಲೆಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ. ಬಿಎಲ್ ಸರ್ಕಲ್ ಆಯ್ತು, ಈಗ ಗೊರಗುಂಟೆಪಾಳ್ಯ ಮುಖ್ಯ ಸಿಗ್ನಲ್ ಸರದಿ. ಬೆಂಗಳೂರಲ್ಲಿ ಮತ್ತೊಂದು ಪಂಚ ಮಾಫಿಯಾ ಆಕ್ಟಿವ್. ಮೊಳೆಗಳು ಬಿದ್ದ ಸ್ಥಳದಿಂದ 100 ಮೀಟರ್ ಅಂತರದಲ್ಲೇ ಇದೆ ಪಂಕ್ಚರ್ ಅಂಗಡಿ. ಶಕ್ತಿ ಯೋಜನೆಯ ಎಫೆಕ್ಟ್. ಹಾವೇರಿ ಗ್ರಾಮೀಣ ಭಾಗದಲ್ಲಿ ಬಸ್ ಕೊರತೆ. ಜೋತು ಬಿದ್ದು ಸಾರಿಗೆ ಬಸ್ನಲ್ಲಿ ವಿದ್ಯಾರ್ಥಿಗಳ ಸಂಚಾರ. ಸ್ವಲ್ಪ ಯಾಮಾರಿದ್ರು ಪ್ರಾಣಕ್ಕೆ ಕಂಟಕ ಕಟ್ಟಿಟ್ಟ ಬುತ್ತಿ. ಐಟಿ ಉದ್ಯೋಗಿ ಕಿಡ್ನಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್. ಲಕ್ಷ್ಮೀ ಮೆನನ್ ವಿರುದ್ಧ ಅಪಹರಣ, ಹಲ್ಲೆ ಆರೋಪ. ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಎಸ್ಕೇಪ್ ಆದ್ರ ಸ್ಟಾರ್ ನಟಿ. ಔರಾದ್ ತಾಲೂಕಿನಾದ್ಯಂತ ವರುಣರಾಯನ ಅಬ್ಬರ. ಹಳ್ಳ ಕೊಳ್ಳಗಳು ತುಂಬಿ 25ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಅವಾಂತರ. ನಿರಂತರ ಮಳೆಯಿಂದ ಶಾಲಾ ಕಾಲೇಜುಗಳಿಗೆ ರಜೆ. ಜಮ್ಮುವಿನಲ್ಲಿ ಪ್ರವಾಹದ ಹೊಡೆತಕ್ಕೆ ಮನೆಗಳು ನೆಲಸಮ. ತಾವಿ ನದಿ ರಭಸಕ್ಕೆ ಕೊಚ್ಚಿ ಹೋದವು 35ಕ್ಕೂ ಹೆಚ್ಚು ಮನೆಗಳು. ಪರಿಹಾರ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರೋ ಸ್ಥಳೀಯರು. ಗಂಗಾ ಮತ್ತು ಯಮುನಾ ನದಿಯಲ್ಲಿ ಪ್ರವಾಹ ಸೃಷ್ಟಿ. ವಾರಣಾಸಿಯ ನಮೋ ಘಾಟ್ ಸಂಪೂರ್ಣ ಮುಳುಗಡೆ. ಘಾಟ್ ಪಕ್ಕದಲ್ಲಿರೋ ಬಡಾವಣೆಗಳಿಗೆ ನೀರು ನುಗ್ಗಿ ಅವಾಂತರ. ಕೊಡಗು ಜಿಲ್ಲೆಯಲ್ಲೂ ಮತ್ತೆ ಶುರುವಾದ ಮಳೆಯ ಅಬ್ಬರ. ಮಡಿಕೇರಿ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆ. ತುಂಬಿ ಹರಿತಾ ಇರೋ ನದಿ, ತೊರೆ, ಹಳ್ಳ ಕೊಳ್ಳಗಳು.
ಲಿಂಗನಮಕ್ಕಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರಿನ ಹೊರಹರಿವು, ಮೈದುಂಬಿ ಬಳುತ್ತಾ ಇರೋ ಜೋಗ ಜಲಪಾತ. ಜೋಗಗುಂಡಿಯ ಎಲ್ಲಾ ಫಾಲ್ಸ್ಗಳಲ್ಲೂ ಜಲಧಾರೆ. ಮಾತಿನ ಮಲ್ಲಿಗೆ ವಿವಾಹ ಸಂಭ್ರಮ. ರೋಷನ್ ಜೊತೆ ಸಪ್ತಪದಿ ತುಡಿದ ನಿರೂಪಕಿ ಅನುಶ್ರೀ. ಕಗ್ಗಲೀಪುರ ಬಳಿ ಖಾಸಗಿ ರೆಸಾರ್ಟ್ನಲ್ಲಿ ನಡೆದ ಅದ್ದೂರಿ ವಿವಾಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.